ಪ್ರಜ್ವಲ್ ರೇವಣ್ಣಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ, ಎಚ್ಚರಿಸಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನ ಎಲ್ಲೇ ಇರು ನೀನು ಬಂದು ಮೊದಲು SIT ಮುಂದೆ ಶರಣಾಗು, ಕಾನೂನು ಏನಿದೆಯೋ ಅದನ್ನು ಫೇಸ್ ಮಾಡು, ನೀನು ಇಲ್ಲದೇ ಇದ್ದರೆ ಕುಟುಂಬದ ಕೋಪವನ್ನು ಫೇಸ್ ಮಾಡಬೇಕಾಗತ್ತೆ ನೀನು ಅನ್ನೋ ಒಂದು ಎಚ್ಚರಿಕೆಯನ್ನು ದೊಡ್ಡಗೌಡರು ಕೊಟ್ಟಿದ್ದಾರೆ. ಎಲ್ಲಾದರೂ ಇರು, SIT ಮುಂದೆ ಮೊದಲು ಬಂದು ಶರಣಾಗು. ಎಚ್ಚರಿಕೆಗೆ ಒಂದು ವೇಳೆ ಬೆಲೆ ಕೊಡದೇ ಇದ್ದರೆ, ಮನ್ನಣೆ ಕೊಡದೇ ಇದ್ದರೆ ಕುಟುಂಬದವರ ಕೋಪ ಇದೆಯಲ್ಲ ಅದನ್ನು ನೀನು ಎದುರಿಸಬೇಕಾಗತ್ತೆ. ಇವತ್ತೇನೋ ತಲೆ ಮರೆಸ್ಕೊಳ್ಬಹುದು, ನೀನು ಓಡಾಡ್ತಾ ಇರಬಹುದು, ತಿರುಗಾಡ್ತಾ ಇರಬಹುದು, ಯಾರು ಹೇಳಿದ್ರು ಕೇಳದೇ ಇರಬಹುದು. ಇಲ್ಲಿ ಬಂದು SIT ಮುಂದೆ ಶರಣಾಗದೇ ಇದ್ದರೆ ಕುಟುಂಬದವರ ಕೋಪವನ್ನು ಎದುರಿಸಬೇಕಾಗತ್ತೆ. ಬೇಕಾದಷ್ಟು ಕಾರಣ ಇರಬಹುದು, ಕುಟುಂಬಕ್ಕೂ ಒಂದು ಮುಜುಗರ ಇರುತ್ತೆ, ರಾಜಕೀಯವಾಗಿ ದೊಡ್ಡ ಫ್ಯಾಮಿಲಿ, ಅವ್ರಿಗೊಂದಷ್ಟು ಅಸಹನೆ ಇರುತ್ತೆ, ಅಸಮಾಧಾನ ಇರುತ್ತೆ. ಪ್ರತಿದಿನ ಯಾರ್ಯಾರೋ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗತ್ತೆ. ಅದರ ಬದಲಿಗೆ ಪ್ರಜ್ವಲ್ ಬಂದು SIT ಮುಂದೆ ಶರಣಾದರೆ ಒಂದು ಫುಲ್ ಸ್ಟಾಪ್ ಅಲ್ಲಿಗೆ ಕಾನೂನು ಪ್ರಕಾರ ನಡೀಲಿ. ಆಮೇಲೆ ವಾದ ಪ್ರತಿವಾದ ಎಲ್ಲವೂ ಕೂಡ ತಪ್ಪುಗಳನ್ನು ತೀರ್ಮಾನ ಮಾಡೋದಕ್ಕೆ ಕಾನೂನಿದೆ. ಈ ಎಚ್ಚರಿಕೆಗೆ ತಲೆಬಾಗದೇ ಇದ್ದಲ್ಲಿ ನೀನು ಒಂಟಿ ಆಗಿಬಿಡ್ತೀಯ, ಹುಷಾರ್. ಜೀವನದಲ್ಲಿ ಒಂಟಿ ಆಗಿಬಿಡ್ತೀಯ ನೀನು. ನಾನು ಈ ಕೊಡ್ತಿರತಕ್ಕಂಥ ಎಚ್ಚರಿಕೆಗೆ ನೀನು ಬೆಲೆ ಕೊಡದೇ ಇದ್ದರೆ ನಿನ್ನ ಇಡೀ ಲೈಫಲ್ಲಿ ಒಂಟಿ ಆಗ್ತೀಯ, ಹುಷಾರ್. ಮನೆಯವರ ಕಣ್ಣಲ್ಲಿ ಏಕಾಂಗಿ ಆಗೋದರಲ್ಲಿ ನಿನಗೆ ಯಾವುದೇ ಅನುಮಾನ ಬೇಡ. ನನ್ನ ಮೇಲೆ ಗೌರವ ಇದ್ದರೆ ಈ ದೇಶಕ್ಕೆ ವಾಪಸ್ ಬಾ. ವಿದೇಶದಲ್ಲಿ ತಲೆಮರೆಸ್ಕೊಂಡಿರ್ತಕ್ಕಂಥ ಪ್ರಜ್ವಲ್ಗೆ ದೊಡ್ಡಗೌಡರು ಈ ಥರ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಪತ್ರದ ಮೂಲಕ ಪ್ರಜ್ವಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೊಡ್ಡಗೌಡರು.